ನಮಸ್ಕಾರ ಗೆಳೆಯರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಯೇಷ್ಠ ಮಾಸದ ಸುಡುವ ಮಧ್ಯಾಹ್ನಗಳು ಮತ್ತು ಶೂನ್ಯ ರಾತ್ರಿಗಳ ನಡುವೆ ಒಬ್ಬ ವೃದ್ಧ ತನ್ನದೇ ಮನೆಯಲ್ಲಿ ಮೌನವಾಗಿ ಪರಕೀಯನಾಡಿಬಿಟ್ಟಿದ್ದ. ಪತ್ನಿಯ ನಿಧನದ ನಂತರ ಶ್ಯಾಮ್ಲಾಲ್ ಅವರ ಜೀವನ ಸ್ತಬ್ಧವಾದಂತಾಗಿತ್ತು. ಒಂದು ಕಾಲದಲ್ಲಿ ಯಾವ ಮನೆಗೆ ಅವರು ಯಜಮಾನರಾಗಿದ್ದರೋ ಇಂದು ಅದೇ ಮನೆಯಲ್ಲಿ ಅವರಿಗೆ ಹಳಸಲು ರೊಟ್ಟಿ ನೀಡಿ ಆಳಿನಂತೆ ಕೆಲಸ ಮಾಡಿಸಿ ಅವಮಾನಿಸಲಾಗುತ್ತಿತ್ತು. ಮಗ ನಿತಿನ್ ತನ್ನ ಪತ್ನಿ ಕವಿತಾಳ ಪರವಹಿಸಿ ತಂದೆಗೇ ಬೈಯುತ್ತಿದ್ದ. ಇತ್ತ ಕವಿತಾ ತನ್ನ ತವರು ಮನೆಯವರ ಮುಂದೆ ಮಾವನನ್ನು ಹಾಸ್ಯ ಮಾಡುವುದಕ್ಕೆ ಸ್ವಲ್ಪವೂ ಹಿಂಜರಿಯುತ್ತಿರಲಿಲ್ಲ. ಅಂದು ಕೂಡ ಜ್ಯೇಷ್ಠ ಮಾಸದ ಬೆಂಕಿ ಉಗುಳುವ ರಾತ್ರಿಯಲ್ಲಿ ಶ್ಯಾಮ್ಲಾಲ್ ಅವರು ಅಂಗಳದಲ್ಲಿ ಬಿದ್ದಿದ್ದ ಮಂಚದ ಮೇಲೆ ಬೆವರಿನಿಂದ ಪೂರ್ತಿ ನೆನೆದು ಆಕಾಶವನ್ನು ನೋಡುತ್ತಾ ತಮ್ಮ ಮೃತ ಪತ್ನಿಯನ್ನು ನೆನಪಿಸಿಕೊಳ್ಳುತ್ತಿದ್ದರು. ರಾತ್ರಿ 2 ಗಂಟೆಯಾಗಿದ್ದರೂ ಅವರ ಕಣ್ಣಿಗೆ ನಿದ್ರೆ ಬರುತ್ತಿರಲಿಲ್ಲ. ಏಕೆಂದರೆ ಬೆಳಿಗ್ಗೆಯಿಂದ ಅವರು ಅನ್ನದ ಒಂದು ಕಣವನ್ನೂ ತಿಂದಿರಲಿಲ್ಲ. ಹಸಿವಿನಿಂದ ವ್ಯಾಕುಲರಾದ ಅವರು ಮೆಲ್ಲನೆ ಅಡುಗೆ ಮನೆಗೆ ಹೋದರು. ಆದರೆ ತಿನ್ನಲು ಅಲ್ಲಿ ಏನೂ ಸಿಗಲಿಲ್ಲ. ಹಾಲು ಕುಡಿಯುವ ಆಸೆಯಿಂದ ಫ್ರಿಡ್ಜ್ ತೆರೆದರೆ ಅದು ಕೂಡ ಖಾಲಿಯಿತ್ತು. ನಿರಾಸೆಯಿಂದ ಒಂದು ಲೋಟ ನೀರು ಕುಡಿದು ಮರಳಿದರು. ಕೋಣೆಯಲ್ಲಿ ಫ್ಯಾನ್ ಕೂಡ ಇರಲಿಲ್ಲ. ಹಾಗಾಗಿ ಅವರು ಅಂಗಳದಲ್ಲೇ ಮಲಗಬೇಕಿತ್ತು. ಇತ್ತ ನಿತಿನ್ ಮತ್ತು ಕವಿತಾ ತಮ್ಮ ಕೋಣೆಯಲ್ಲಿ ಎಸಿ ಹಾಕಿಕೊಂಡು ಆರಾಮವಾಗಿ ಮಲಗಿದ್ದರು. ಹಿಂದಿನ ರಾತ್ರಿ ಅವರಿಬ್ಬರು ಮದುವೆಯೊಂದಕ್ಕೆ ಹೋಗಿ ಅಲ್ಲಿಯೇ ಊಟ ಮುಗಿಸಿ ಬಂದಿದ್ದರು. ಕವಿತಾ ಬೆಳಿಗ್ಗೆ ಉಳಿದಿದ್ದ 2 ಹಳಸಲು ರೊಟ್ಟಿಗಳನ್ನು ಟೀ ಜೊತೆ ತಿನ್ನಿ ಎಂದು ಇಟ್ಟಿದ್ದಳು. ಹೆಚ್ಚಾಗಿ ಉಳಿದ ಅಲ್ಪ ಸ್ವಲ್ಪ ಊಟವನ್ನೇ ಅವರಿಗೆ ನೀಡಲಾಗುತ್ತಿತ್ತು ಮತ್ತು ಈಗ ಅವರಿಗೆ ಅದು ಅಭ್ಯಾಸವಾಗಿ ಬಿಟ್ಟಿತ್ತು. ರಾತ್ರಿ ಅವರು ರೊಟ್ಟಿಯ ಡಬ್ಬ ತೆರೆದಾಗ ಅದರಿಂದ ದುರ್ವಾಸನೆ ಬರುತ್ತಿತ್ತು. ಹಾಗಾಗಿ ಅವರು ಹಸಿದೇ ಮಲಗಿದ್ದರು. ಬೆಳಿಗ್ಗೆ ಕುಕ್ಕರ್ ಸೀಟಿ ಶಬ್ದಕ್ಕೆ ಅವರಿಗೆ ಎಚ್ಚರವಾಯಿತು. ಅಡುಗೆ ಮನೆಯಿಂದ ಬರುತ್ತಿದ್ದ ಸುವಾಸನೆಯಿಂದ ಇಂದು ಹೊಟ್ಟೆ ತುಂಬಾ ಊಟ ಸಿಗಬಹುದು ಎಂದು ಅವರಿಗೆ ಅನ್ನಿಸಿತು. ಅಷ್ಟರಲ್ಲೇ ಕವಿತಾಳ ಕಠೋರ ಧ್ವನಿ ಕೇಳಿಸಿತು. ಇಷ್ಟೊತ್ತಿನವರೆಗೂ ಮಲಗಿರುತ್ತೀರಾ? ಈ ಚಹಾ ಕುಡಿದು ಬಟ್ಟೆ ತೊಳೆಯಿರಿ. ಆಮೇಲೆ ಇಡೀ ಮನೆಗೆ ಕಸ ಗುಡಿಸಿ ಒರೆಸಬೇಕು. ನನ್ನ ತವರು ಮನೆಯವರು ಬರಲಿದ್ದಾರೆ. ಎಲ್ಲಾ ಕೆಲಸವೂ ಸಮಯಕ್ಕೆ ಸರಿಯಾಗಿ ಆಗಬೇಕು. ರಾತ್ರಿ ಇಡೀ ಹಸಿದಿದ್ದ ಶ್ಯಾಮ್ಲಾಲ್ ಏನೂ ಮಾತನಾಡಲಿಲ್ಲ. ಚಹಾ ಕುಡಿದು ಬಟ್ಟೆ ತೊಳೆಯಲಾರಂಭಿಸಿದರು. ವೃದ್ಧಾಪ್ಯ ಮತ್ತು ದೌರ್ಬಲ್ಯದ ನಡುವೆಯೂ ಎಲ್ಲಾ ಕೆಲಸ ಮಾಡಿದರು. ಸುಸ್ತಾಗಿ ತುಂಬಾ ಹಸಿವಾಗುತ್ತಿದೆ. ಆ ರೊಟ್ಟಿಗಳು ಹಾಳಾಗಿದ್ದವು ಎಂದು ಹೇಳಿದಾಗ ಕವಿತಾ ಕಿಡಿಕಾರಿದಳು. ನಾನು ನಿಮಗೆ ಹಳಸಲು ಊಟ ಕೊಡುತ್ತೇನೆಯೇ? ನನ್ನ ಮನೆಯವರು ಊಟ ಮುಗಿಸುವವರೆಗೂ ನಿಮಗೆ ಏನೂ ಸಿಗುವುದಿಲ್ಲ. ಏನಾದರೂ ಉಳಿದರೆ ಕೊಡುತ್ತೇನೆ. ಇಷ್ಟು ಹೇಳಿ ಅವರ ಕೈಗೆ ಒಂದು ಬಿಸ್ಕಿಟ್ ಪ್ಯಾಕೆಟ್ ಇಟ್ಟು ಕೋಣೆಗೆ ಹೋಗಲು ಹೇಳಿದಳು. ಅವಮಾನ ಮತ್ತು ಹಸಿವಿನಿಂದ ತತ್ತರಿಸಿದ ಶ್ಯಾಮ್ಲಾಲ್ ಮೌನವಾಗಿ ತಮ್ಮ ಕೋಣೆಯತ್ತ ಹೊರಟಾಗ ಕವಿತಾ ಮತ್ತೆ ಹೇಳಿದಳು. ಅಲ್ಲೇ ಕುಳಿತುಕೊಳ್ಳಿ. ಇಲ್ಲಿ ಅತ್ತಿತ್ತ ಸುಳಿದಾಡುವ ಅಗತ್ಯವಿಲ್ಲ. ಅಂದಹಾಗೆ ಅಂಗಳದಿಂದ ನಿಮ್ಮ ಮಂಚವನ್ನು ಎತ್ತಿಟ್ಟುಕೊಳ್ಳಿ. ನನ್ನ ಮನೆಯನ್ನು ಹಳೆಯ ಸಾಮಾನುಗಳ ಗೋದಾಮಿನಂತೆ ಮಾಡಿದ್ದೀರಿ. ಕವಿತಾಳ ಕಹಿ ಮಾತುಗಳಿಗೆ ಅಂದೇ ಬಾಯಿ ಮುಚ್ಚಿಸುವಂತಹ ಉತ್ತರ ಕೊಡಬೇಕು ಎಂದು ಶ್ಯಾಮ್ಲಾಲ್ ಅವರಿಗೆ ಒಂದು ಕ್ಷಣ ಅನಿಸಿತು. ಆದರೆ ಮಗ ಬಂದ ತಕ್ಷಣ ಅವಳು ರಾದ್ಧಾಂತ ಮಾಡುತ್ತಾಳೆ ಮತ್ತು ಮಗ ನಿತಿನ್ ಕೂಡ ಅವಳ ಮಾತು ಕೇಳಿ ವೃದ್ಧಾಶ್ರಮಕ್ಕೆ ಬಿಟ್ಟು ಬರುತ್ತೇನೆ ಎಂದು ಬೆದರಿಕೆ ಹಾಕುತ್ತಾನೆ ಎಂದು ಯೋಚಿಸಿ ಸುಮ್ಮನಾದರು. ಮಗನಿಗೆ ಮದುವೆಯಾದ ನಿಂದನಿಂದ ಅವನಿಗೆ ತನ್ನ ವೃದ್ಧ ತಂದೆಯ ಕಷ್ಟಗಳು ಕಾಣಿಸುತ್ತಲೇ ಇರಲಿಲ್ಲ. ಅವನು ಕೇವಲ ತನ್ನ ಪತ್ನಿ ಕವಿತಾಳ ಮಾತುಗಳನ್ನೇ ಕೇಳುತ್ತಿದ್ದ. ಅದಕ್ಕಾಗಿಯೇ ಶ್ಯಾಮ್ಲಾಲ್ ಅವರು ಮೌನವಾಗಿ ಮಂಚವನ್ನು ಎತ್ತಿ ತಮ್ಮ ಕೋಣೆಯಲ್ಲಿಟ್ಟುಕೊಂಡರು. ಅಲ್ಲಿ ಕುಳಿತು ಹಳೆಯ ದಿನಗಳನ್ನು ನೆನೆಯತೊಡಗಿದರು. ಎಷ್ಟು ದೇವಸ್ಥಾನಗಳಿಗೆ ಅಲೆದಿದ್ದರು, ಎಷ್ಟು ಹರಕೆಗಳನ್ನು ಹೊತ್ತಿದ್ದರು. ಆಗ ತಾನೇ ಈ ಮಗ ನಿತಿನ್ ಹುಟ್ಟಿದ್ದು. ವೃದ್ಧಾಪ್ಯದಲ್ಲಿ ಮಗ ತಮಗೆ ಆಸರೆಯಾಗುತ್ತಾನೆ ಎಂದು ಅವರು ಭಾವಿಸಿದ್ದರು. ಆದರೆ ಅವನಿಗಿಂದು ಹೆಂಡತಿಯ ಹೊರತಾಗಿ ಏನೂ ಕಾಣುತ್ತಿರಲಿಲ್ಲ, ಕೇಳಿಸುತ್ತಿರಲಿಲ್ಲ. ಒಂದು ಕ್ಷಣ ಸಮಯ ಮೀಸಲಿಟ್ಟು ತಂದೆಯೇ, ನಿಮ್ಮ ಆರೋಗ್ಯ ಹೇಗಿದೆ, ಊಟ ಮಾಡಿದಿರಾ ಎಂದು ಕೇಳುವ ಸೌಜನ್ಯವೂ ಅವನಲ್ಲಿರಲಿಲ್ಲ. ಈಗ ಅವನು ಬಾಯಿ ತೆರೆದರೆ ಕೇವಲ ಕೆಟ್ಟ ಮಾತುಗಳೇ ಬರುತ್ತಿದ್ದವು. ಮಗ ಸೊಸೆ ಮಾತನಾಡುತ್ತಿದ್ದರೆ ಸಾಕು, ಎಲ್ಲಿ ತಮಗೆ ಮನೆಯಿಂದ ಹೊರಗೆ ಹೋಗಲು ಹೇಳುತ್ತಾರೋ ಎಂಬ ಭಯ ಕಾಡುತ್ತಿತ್ತು. ತಮ್ಮ ಮಗನಿಗಾಗಿ ಅವರು ಮಾಡದ್ದಾದರೂ ಏನಿದೆ? ಅವರ ಬಳಿ ಇದ್ದದ್ದೇನು? ಕೇವಲ 2 ಕೋಣೆಗಳ ಸಣ್ಣ ಮನೆ ಮತ್ತು ಆಟಿಕೆಗಳ ಒಂದು ಸಾಧಾರಣ ಅಂಗಡಿ. ಆದರೆ ಮಗನಿಗಾಗಿ ದೊಡ್ಡ ವ್ಯವಹಾರವನ್ನೇ ಕಟ್ಟಬೇಕೆಂದು ಅವರು ಹಠ ತೊಟ್ಟಿದ್ದರು. ಮಗ ಹುಟ್ಟಿದ ನಂತರ ಅವರು ಹಗಲಿರುಳೂ ದುಡಿದರು. 10 ವರ್ಷಗಳ ಕಠಿಣ ಶ್ರಮದ ಫಲವಾಗಿ ಆ ಸಣ್ಣ ಅಂಗಡಿ ಇಂದು ದೊಡ್ಡ ಶೋರೂಮ್ ಆಗಿ ಬದಲಾಯಿತು. ದೊಡ್ಡ ಮನೆ ಕಟ್ಟಿದರು. ವ್ಯಾಪಾರದ ಪ್ರತಿಯೊಂದು ಗುಟ್ಟನ್ನೂ ಮಗನಿಗೆ ಕಲಿಸಿಕೊಟ್ಟರು. ಅದೇ ಕಾರಣಕ್ಕೆ ನಿತಿನ್ ಇಂದು ಯಶಸ್ವಿ ವ್ಯಾಪಾರಿಯಾಗಿದ್ದ. ಅವನಿಗೆ ಇಷ್ಟವಾದ ಹುಡುಗಿಯ ಜೊತೆಗೆ ಮದುವೆ ಮಾಡಿಸಿದರು. ಕವಿತಾ ಸೊಸೆಯಾಗಿ ಮನೆಗೆ ಬಂದಳು. ಹೆಂಡತಿ ವಿಮಲಾ ಬದುಕಿರುವವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಅಚಾನಕ್ಕಾಗಿ ಬಂದ ಡೆಂಗ್ಯೂ ಜ್ವರ ವಿಮಲಾ ಅವರನ್ನು ಕಿತ್ತುಕೊಂಡಿತು. ಎಷ್ಟೇ ಪ್ರಯತ್ನಿಸಿದರೂ ವಿಮಲಾ ಇವರನ್ನು ಬಿಟ್ಟು ಹೋದರು. ವಿಮಲಾ ಇದ್ದವರೆಗೂ ಮನೆಯಲ್ಲಿ ಅವರಿಗೆ ಗೌರವವಿತ್ತು. ಮಗ ಸೊಸೆ ಆದರದಿಂದ ಕಾಣುತ್ತಿದ್ದರು. ಊಟದ ತೊಂದರೆ ಇರಲಿಲ್ಲ. ವಿಮಲಾ ಮನೆಯನ್ನು ನೋಡಿಕೊಂಡರೆ ಇವರು ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಅವಳು ಹೋದ ಮೇಲೆ ಎಲ್ಲವೂ ಬದಲಾಯಿತು. ಶ್ಯಾಮ್ಲಾಲ್ ತಮ್ಮದೇ ಮನೆಯಲ್ಲಿ ಹೊರೆಯಾಗಿಬಿಟ್ಟರು. ಮೆಲ್ಲನೆ ಮಗ ಅಂಗಡಿಯನ್ನು ಆಕ್ರಮಿಸಿಕೊಂಡರೆ ಸೊಸೆ ಮನೆಯನ್ನು ವಶಪಡಿಸಿಕೊಂಡಳು. ಶ್ಯಾಮ್ಲಾಲ್ ಅವರನ್ನು ಕೇವಲ ಒಂದು ಸಣ್ಣ ಕೋಣೆಗೆ ಸೀಮಿತಗೊಳಿಸಲಾಯಿತು.
ಕೆಲವು ದಿನಗಳ ಕಾಲ ಇವರ ಆರೋಗ್ಯ ಹದಗೆಟ್ಟಾಗ ಮಗ, ನೀವು ಮುದಿವರಾಗಿದ್ದೀರಿ, ನಿಮ್ಮ ಅಗತ್ಯವಿಲ್ಲ ಎಂದು ಹೇಳಿ ಅಂಗಡಿಗೆ ಬರದಂತೆ ತಡೆದನು. ಜೇಬಿನಲ್ಲಿ ಹಣವಿದ್ದರೆ ಹೊರಗೆ ಹೋಗಿ ಏನಾದರೂ ತಿನ್ನಬಹುದಿತ್ತು. ಆದರೆ ಮಗ 1 ರೂಪಾಯಿಯನ್ನೂ ಕೊಡುತ್ತಿರಲಿಲ್ಲ. ಸೊಸೆ ಸರಿಯಾಗಿ ಊಟ ಹಾಕುತ್ತಿರಲಿಲ್ಲ. ಇದೆಲ್ಲವನ್ನೂ ಯೋಚಿಸುತ್ತಾ ಶ್ಯಾಮ್ಲಾಲ್ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ವಿಮಲಾ ತೀರಿಹೋಗಿ 10 ವರ್ಷಗಳಾಗಿದ್ದವು ಮತ್ತು ದಿನದಿಂದ ದಿನಕ್ಕೆ ಮಗ ಸೊಸೆಯ ವರ್ತನೆ ಕಠೋರವಾಗುತ್ತಿತ್ತು. ಈಗ 2 ಹೊತ್ತಿನ ರೊಟ್ಟಿಯೂ ಕಷ್ಟವಾಗಿತ್ತು. ಮಗ ವಯಸ್ಸಾಗಿದೆ ಎಂದು ಅಂಗಡಿಯಿಂದ ದೂರವಿಟ್ಟರೆ ಸೊಸೆ ಮಾತ್ರ ಮನೆಯ ಎಲ್ಲಾ ಕೆಲಸಗಳನ್ನೂ ಅವರಿಂದಲೇ ಮಾಡಿಸುತ್ತಿದ್ದಳು. ಸಫಾಯಿ, ಎಂಜಲು ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು ಎಲ್ಲವೂ. ಅವರು ಏನಾದರೂ ಹೇಳಲು ಹೋದರೆ ಮನೆಯಲ್ಲಿ ಜಗಳ ಶುರುವಾಗುತ್ತಿತ್ತು. ಅದೇ ಜಗಳದ ಭಯದಿಂದ ಅವರು ಮೌನವಾಗಿ ಎಲ್ಲವನ್ನೂ ಸಹಿಸುತ್ತಿದ್ದರು. ಸಮಯ ಕಳೆದಂತೆ ಅವರಿಗೆ ಸಿಗುತ್ತಿದ್ದ ಅವಮಾನಗಳು ಹೆಚ್ಚಾದವು. ಅವರಿಗೆ ವಯಸ್ಸಾಗುತ್ತಿದೆ, ಇಷ್ಟೊಂದು ಕೆಲಸ ಮಾಡಲು ಸಾಧ್ಯವೇ ಎಂದು ಮಗ ಸೊಸೆಗೆ ಒಮ್ಮೆಯೂ ಅನಿಸಲಿಲ್ಲ. ಅವರಿಗೆ ಅಜಯ್ ಎಂಬ ಒಬ್ಬ ಮೊಮ್ಮಗನಿದ್ದ. ಅವನು ಇಂಜಿನಿಯರಿಂಗ್ ಓದಲು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದ. ಅಜ್ಜ ಮೊಮ್ಮಗನ ನಡುವೆ ಅಪಾರ ಪ್ರೀತಿಯಿತ್ತು. ಅಜ್ಜ ಹೇಳುವ ಕಥೆ ಕೇಳದೆ ಅಜಯ್ ಮಲಗುತ್ತಿರಲಿಲ್ಲ ಮತ್ತು ಶಾಲೆಯ ಪ್ರತಿಯೊಂದು ವಿಷಯವನ್ನೂ ಅವರ ಬಳಿ ಹಂಚಿಕೊಳ್ಳುತ್ತಿದ್ದ. ಅವನು ವಿದೇಶಕ್ಕೆ ಹೋದ ಮೇಲೆ ಶ್ಯಾಮ್ಲಾಲ್ ಒಂಟಿಯಾಗಿ ಬಿಟ್ಟರು, ಏಕೆಂದರೆ ಅವರ ಔಷಧ ಮತ್ತು ಊಟದ ಬಗ್ಗೆ ಕಾಳಜಿ ವಹಿಸುತ್ತಿದ್ದವನೇ ಅವಳು. ಶ್ಯಾಮ್ಲಾಲ್ ಹಳೆಯ ನೆನಪುಗಳ ಸಾಗರದಲ್ಲಿ ಮುಳುಗಿದ್ದಾಗ ಹಠಾತ್ತಾಗಿ ಮನೆಯ ಗಂಟೆ ಬಾರಿಸಿತು. ಸೊಸೆಯ ತವರು ಮನೆಯವರು ಬಂದಿದ್ದಾರೆ ಎಂಬುದು ಅವರಿಗೆ ಅರ್ಥವಾಯಿತು. ಅವರಿಗೆ ಹೊರಗೆ ಬಂದು ನೋಡುವ ಅನುಮತಿಯಿರಲಿಲ್ಲ. ಹೊರಗಿನಿಂದ ಜೋರಾಗಿ ನಗುವ ಶಬ್ದಗಳು ಕೇಳಿಸುತ್ತಿದ್ದವು. ತಿಂಡಿ ತೀರ್ಥಗಳ ಭರ್ಜರಿ ಸಿದ್ಧತೆ ನಡೆಯುತ್ತಿತ್ತು. ರಾತ್ರಿಯಿಂದ ಹಸಿದ ಶ್ಯಾಮ್ಲಾಲ್ ತಮ್ಮ ಕೋಣೆಯಲ್ಲಿ ಕುಳಿತು ಕಾಯುತ್ತಿದ್ದರು, ಯಾವಾಗ ನೆಂಟರು ಊಟ ಮುಡಿಸುತ್ತಾರೆ ಮತ್ತು ತಮಗೇನಾದರೂ ತಿನ್ನಲು ಸಿಗುತ್ತದೆ ಎಂದು. 3 ಗಂಟೆಗಳ ಕಾಲ ಅತಿಥಿಗಳು ಹರಟೆ ಹೊಡೆದರು. ನಂತರ ಡೈನಿಂಗ್ ಟೇಬಲ್ ಮೇಲೆ ತರತರಹದ ಅಡುಗೆಗಳನ್ನು ಬಡಿಸಲಾಯಿತು. ಇತ್ತ ಶ್ಯಾಮ್ಲಾಲ್ ಪದೇ ಪದೇ ನೀರು ಕುಡಿದು ತಮ್ಮ ಹಸಿವನ್ನು ಅಡಗಿಸಲು ವಿಫಲ ಪ್ರಯತ್ನ ಮಾಡುತ್ತಿದ್ದರು. ಈಗ ಕೊಡದಲ್ಲಿದ್ದ ನೀರು ಕೂಡ ಮುಗಿದು ಹೋಗಿತ್ತು. ಬಾಯಾರಿಕೆಯಿಂದ ತತ್ತರಿಸಿದ ಅವರು ನೀರಿಗಾಗಿ ಅಡುಗೆ ಮನೆಗೆ ಹೋದರು. ಅಲ್ಲಿ ನಿಂತಿದ್ದ ಕವಿತಾಳ ತಾಯಿ ನಗುತ್ತಾ ಕೇಳಿದಳು, ಅಲ್ಲ ಕವಿತಾ, ನಿನ್ನ ಮಾವನ ಹತ್ತಿರ ಏನಾದರೂ ಕೆಲಸ ಮಾಡಿಸುತ್ತೀಯೋ ಇಲ್ಲವೋ, ಅಥವಾ ದಿನವಿಡೀ ಸುಮ್ಮನೆ ಕುಳಿತು ತಿನ್ನುತ್ತಿರುತ್ತಾರಾ? ಕವಿತಾ ಮುಗುಳ್ನಗುತ್ತಾ ಅಂದಳು, ಇಲ್ಲಮ್ಮ, ಈಗಿವರಿಗೆ ವಯಸ್ಸಾಗಿದೆ. ಹೆಚ್ಚು ಕೆಲಸ ಕೊಡದಿದ್ದರೂ ಸ್ವಲ್ಪವಂತೂ ಮಾಡಿಸಿಕೊಳ್ಳುತ್ತೇನೆ. ಇಲ್ಲದಿದ್ದರೆ ಸುಮ್ಮನೆ ಕೂರಿಸಿ ಯಾರು ತಾನೇ ಊಟ ಹಾಕುತ್ತಾರೆ? ಇಬ್ಬರು ನಗುತ್ತಾ ಹೊರಗೆ ಹೋದರು. ಅಡುಗೆ ಮನೆಯಲ್ಲೇ ನಿಂತಿದ್ದ ಶ್ಯಾಮಲಾಲ್ ಈ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡರು. ಆ ಮಾತುಗಳು ಬಾಣದಂತೆ ಅವರ ಎದೆಗೆ ನಾಟಿದವು. ಕಣ್ಣೀರು ತಾನಾಗಿಯೇ ಹರಿಯತೊಡಗಿತು. ನಾನು ಯಾರದ್ದೋ ಸಂಪಾದನೆಯಲ್ಲಿ ಬದುಕುತ್ತಿಲ್ಲ. ಈ ಅಂಗಡಿ, ಈ ದೊಡ್ಡ ಮನೆ ಎಲ್ಲವೂ ನನ್ನ ಶ್ರಮದಿಂದ ಕಟ್ಟಿದ್ದು ಎಂದು ಅವರಿಗೆ ಹೇಳಬೇಕೆನಿಸಿತು. ಇದೇ ಯೋಚನೆಯಲ್ಲಿ ಅವರ ಕೈಯಲ್ಲಿದ್ದ ಗಾಜಿನ ಲೋಟ ಜಾರಿ ಕೆಳಗೆ ಬಿದ್ದು ನೀರು ಚೆಲ್ಲಿತು. ಶಬ್ದ ಕೇಳಿ ಓಡಿ ಬಂದ ಕವಿತಾ, ನಿಮಗೆ ಬುದ್ಧಿಯಿಲ್ಲವೇ? ಅಡುಗೆ ಮನೆಗೆ ಬರಬೇಡಿ ಅಂದರೂ ಯಾಕೆ ಬಂದಿರಿ? ಈಗಲೇ ಇದನ್ನು ಸ್ವಚ್ಛ ಮಾಡಿ ಎಂದು ಕೂಗಾಡಿದಳು. ಅಷ್ಟರಲ್ಲಿ ನಿತಿನ್ ಕೂಡ ಬಂದು, ತಂದೆಯೇ, ಕವಿತಾ ಬೇಡ ಅಂದ ಮೇಲೆ ಯಾಕಿಲ್ಲಿಗೆ ಬಂದಿರಿ? ಒಂದು ಕಡೆ ಸುಮ್ಮನೆ ಕುಳಿತುಕೊಳ್ಳಲು ನಿಮಗಾಗುವುದಿಲ್ಲವೇ? ಎಲ್ಲರ ಮೂಡ್ ಹಾಳು ಮಾಡಿದಿರಿ ಎಂದು ಗದರಿಸಿ ಹೋದರು. ಅಂದು ಶ್ಯಾಮಲಾಲ್ ಅವರಿಗೆ ಹಸಿವಿಗಿಂತ ಹೆಚ್ಚಾಗಿ ಮಕ್ಕಳ ಅವಮಾನದ ಮಾತುಗಳು ನೋವು ನೀಡಿದವು. ನಡುಗುವ ಕೈಗಳಿಂದಲೇ ನೆಲವನ್ನು ಒರೆಸಿ ತಲೆ ತಗ್ಗಿಸಿ ತಮ್ಮ ಕೋಣೆಗೆ ಮರಳಿದರು. ಅತಿಥಿಗಳು ಹೋದ ನಂತರವೂ ಕವಿತಾ ಅವರಿಗೆ ಊಟ ನೀಡದೆ ಅಡುಗೆ ಮನೆಗೆ ಬೀಗ ಹಾಕಿ ಮಲಗಿದಳು. ಹಸಿವು ತಾಳಲಾರದೆ ಅವರು ಬಾಗಿಲ ಬಳಿ ನಿಂತು, ಮಗನೇ, ಸ್ವಲ್ಪ ಊಟ ಕೊಡು, ತುಂಬಾ ಹಸಿವಾಗುತ್ತಿದೆ ಎಂದು ದೈನ್ಯವಾಗಿ ಕೇಳಿದರು. ಇದರಿಂದ ಸಿಟ್ಟಾದ ನಿತಿನ್ ಮತ್ತು ಕವಿತಾ ಹೊರಗೆ ಬಂದು, ನೆಂಟರ ಮುಂದೆ ನಮಗೆ ಅವಮಾನ ಮಾಡಿದಿರಿ, ಇಂದು ನಿಮಗೆ ಊಟವಿಲ್ಲ, ಈ ಮನೆಯಲ್ಲಿ ಇರಬೇಕಿದ್ದರೆ ಸುಮ್ಮನಿರಿ, ಇಲ್ಲದಿದ್ದರೆ ಹೊರಟು ಹೋಗಿ ಎಂದು ಆರ್ಭಟಿಸಿದರು. ಈ ಮಾತುಗಳು ಶ್ಯಾಮಲಾಲ್ ಅವರ ಸಹನಾಶಕ್ತಿಯನ್ನು ಮೀರಿತ್ತು. ಅವರು ತಮ್ಮ ಹಳೆಯ ಪೆಟ್ಟಿಗೆಯನ್ನು ತೆರೆದು ಅದರಲ್ಲಿ ಮಿಕ್ಕಿದ್ದ ಅಲ್ಪ ಹಣವನ್ನು ಜೇಬಿಗೆ ಹಾಕಿಕೊಂಡರು. ಯಾರಿಗೂ ಏನೂ ಹೇಳದೆ ಮನೆಯಿಂದ ಹೊರಬಂದರು. ಮಗ ಸೊಸೆ ನೋಡುತ್ತಿದ್ದರೂ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳುವ ಕನಿಷ್ಠ ಸೌಜನ್ಯವನ್ನೂ ತೋರಲಿಲ್ಲ. ಅವರ ಜೇಬಿನಲ್ಲಿ ಕೇವಲ 100 ರೂಪಾಯಿ ಇತ್ತು. ಹಸಿವು ಹೆಚ್ಚಾದಾಗ ಮೊದಲು 50 ರೂಪಾಯಿ ಕೊಟ್ಟು ಒಂದು ಸಣ್ಣ ಧಾಬಾದಲ್ಲಿ ಊಟ ಮಾಡಿ ಹಸಿವು ನೀಗಿಸಿಕೊಂಡರು. ಶ್ಯಾಮಲಾಲ್ ಜೀವನವಿಡೀ ವ್ಯಾಪಾರಿಯಾಗಿದ್ದವರು. ಉಳಿದ 50 ರೂಪಾಯಿಯನ್ನು ಹಿಡಿದು ಮತ್ತೆ ಹಸಿದ ಹೊಟ್ಟೆಯಲ್ಲಿ ಮಲಗಬಾರದೆಂದರೆ ಏನು ಮಾಡಬೇಕು ಎಂದು ಯೋಚಿಸಿದರು. ಅವರು ಆ ಹಣದಲ್ಲಿ ಚಿಪ್ಸ್ ಪ್ಯಾಕೆಟ್ಗಳನ್ನು ಖರೀದಿಸಿ ವಿಮಾನ ನಿಲ್ದಾಣದ ಹೊರಗೆ ನಿಂತು ಮಾರಾಟ ಮಾಡಲು ಆರಂಭಿಸಿದರು. ಬಿರುಬಿಸಿಲಿನಲ್ಲಿ ಬೆವರುತ್ತಿದ್ದರೂ ಅವರು ಹಿಂಜರಿಯಲಿಲ್ಲ. ಸಂಜೆಯ ಹೊತ್ತಿಗೆ ಎಲ್ಲಾ ಪ್ಯಾಕೆಟ್ಗಳು ಮಾರಾಟವಾಡಿ ಅವರಿಗೆ 50 ರೂಪಾಯಿ ಲಾಭ ಸಿಕ್ಕಿತು. ಆ ಸಣ್ಣ ಸಂಪಾದನೆ ಅವರಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸಿತು. ಅಂದಿನಿಂದೇ ಶ್ಯಾಮಲಾಲ್ ದಿನವೂ ಬೆಳಿಗ್ಗೆ ಮನೆಯ ಕೆಲಸ ಮುಗಿಸಿ ಏರ್ಪೋರ್ಟ್ ಹೊರಗೆ ಚಿಪ್ಸ್ ಮಾರಾಟ ಮಾಡಲು ಹೋಗುತ್ತಿದ್ದರು.
ನಿತಿನ್ ಮತ್ತು ಕವಿತಾ ಅವರ ಜೊತೆ ಮಾತನಾಡುತ್ತಿರಲಿಲ್ಲವಾದ್ದರಿಂದ ಅವರು ಎಲ್ಲಿಗೆ ಹೋಗುತ್ತಾರೆ ಎಂದು ಕೇಳುವ ಗೋಜಿಗೆ ಹೋಗಲಿಲ್ಲ. 8 ತಿಂಗಳು ಕಳೆಯಿತು. ಈಗ ಶ್ಯಾಮಲಾಲ್ ತಮ್ಮ ಊಟ ಮತ್ತು ಖರ್ಚಿಗೆ ಮಕ್ಕಳ ಮುಂದೆ ಕೈ ಚಾಚುತ್ತಿರಲಿಲ್ಲ. ಅವರಲ್ಲಿ ಆತ್ಮಗೌರವದ ಹಣತೆ ಬೆಳಗಿತ್ತು. ಇದೇ ಸಮಯದಲ್ಲಿ ಮೊಮ್ಮಗ ಅಜಯ್ ವಿದೇಶದಲ್ಲಿ ಓದು ಮುಗಿಸಿ ತನ್ನ ಪೋಷಕರು ಮತ್ತು ಅಜ್ಜನಿಗೆ ಸರ್ಪ್ರೈಸ್ ನೀಡಲು ಭಾರತಕ್ಕೆ ಮರಳುತ್ತಿದ್ದನು. ಅಜಯ್ ತನ್ನ ಸ್ನೇಹಿತನ ಜೊತೆ ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಾಗ ಗೇಟ್ ಬಳಿ ತನ್ನ ಅಜ್ಜ ಕೈಯಲ್ಲಿ ಚಿಪ್ಸ್ ಪ್ಯಾಕೆಟ್ಗಳನ್ನು ಹಿಡಿದು ಮಾರಾಟ ಮಾಡುತ್ತಿರುವುದನ್ನು ಕಂಡ. ಬೆವರಿನಿಂದ ನೆನೆದಿದ್ದ ಅಜ್ಜ ದಾರಿಹೋಕರನ್ನು ಕೂಗಿ ಕರೆಯುತ್ತಿದ್ದರು. ಸ್ನೇಹಿತ, ಅಜಯ್, ಇವರು ನಿನ್ನ ಅಜ್ಜನೇ ಅಲ್ವಾ ಎಂದು ಕೇಳಿದಾಗ ಅಜಯ್ಗ ನಂಬಲು ಸಾಧ್ಯವಾಗಲಿಲ್ಲ. ಅಜಯ್ ಹತ್ತಿರ ಹೋದಾಗ ಶ್ಯಾಮಲಾಲ್ ಅವರು ಮೇಲೆ ನೋಡದೆಯೇ, ಮಗನೇ, ಚಿಪ್ಸ್ ಬೇಕೆ? 1 ಪ್ಯಾಕೆಟ್ಗೆ 100 ರೂಪಾಯಿ ಎಂದರು. ಈ ಮಾತು ಕೇಳಿ ಅಜಯ್ ಕಣ್ಣಲ್ಲಿ ನೀರು ತುಂಬಿ ಬಂತು. ಅವನು ಗದ್ಗದಿತ ದನಿಯಲ್ಲಿ ಅಂದನು, ನನಗೆ ಚಿಪ್ಸ್ ಬೇಡ ಅಜ್ಜ, ನನಗೆ ನೀವು ಬೇಕು ಅಷ್ಟೇ. ಮೊಮ್ಮಗನ ಧ್ವನಿ ಕೇಳಿ ಶ್ಯಾಮಲಾಲ್ ತಲೆ ಎತ್ತಿ ನೋಡಿದರು. ಎದರು ಅಜಯ್ ನಿಂತಿದ್ದ. ಇಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದರು. ಪಕ್ಕದಲ್ಲೇ ನಿಂತಿದ್ದ ಅಜಯ್ ಸ್ನೇಹಿತ ಕೂಡ ಈ ದೃಶ್ಯ ಕಂಡು ಭಾವುಕನಾದನು. ಅಜಯ್ ಗಮನಿಸಿದಾಗ ಅಜ್ಜ ಮೊದಲಿಗಿಂತಲೂ ಬಹಳ ಅಶಕ್ತರಾಗಿದ್ದರು. ಅವರ ಮುಖದ ನೆರಿಗೆಗಳಲ್ಲಿ ನೋವಿನ ಗೆರೆಗಳು ಎದ್ದು ಕಾಣುತ್ತಿದ್ದವು. ನಡುಗುವ ಧ್ವನಿಯಲ್ಲಿ ಅಜಯ್ ಕೇಳಿದನು, ಅಜ್ಜ, ನೀವು ಈ ಸ್ಥಿತಿಯಲ್ಲಿ ಇಲ್ಲಿ ಯಾಕೆ ಚಿಪ್ಸ್ ಮಾರುತ್ತಿದ್ದೀರಿ? ಈ ವಯಸ್ಸಿನಲ್ಲಿ ನೀವು ಆರಾಮವಾಗಿರಬೇಕಲ್ಲವೇ? ಅಮ್ಮ ಅಪ್ಪ ಎಲ್ಲಿದ್ದಾರೆ? ಅವರು ನಿಮ್ಮನ್ನು ತಡೆಯಲಿಲ್ಲವೇ? ಇಷ್ಟು ಬಿಸಿಲಿನಲ್ಲಿ ನೀವು ಬೆವರುತ್ತಿದ್ದೀರಿ. ನಿಮಗೇನಾದ್ರೂ ಆಗಿದ್ದರೆ ನನ್ನ ಗತಿ ಏನಾನುತ್ತಿತ್ತು? ನಾನೀಗಾಗಲೇ ಅಜ್ಜಿಯನ್ನು ಕಳೆದುಕೊಂಡಿದ್ದೇನೆ. ಅನೇಕ ದಿನಗಳ ನಂತರ ಮೊಮ್ಮಗನ ಬಾಯಿಂದ ಇಷ್ಟು ಪ್ರೀತಿಯ ಮಾತುಗಳನ್ನು ಕೇಳಿ ಶ್ಯಾಮಲಾಲ್ ಅವರ ಕಣ್ಣಾಲಿಗಳು ತುಂಬಿ ಬಂಡವು. ಅವರು ಅಳುತೊಡಗುತ್ತಾ ತಮಗೆ ಆದ ಎಲ್ಲಾ ಅನ್ಯಾಯಗಳನ್ನು ವಿವರಿಸಿದರು. ಇದನ್ನು ಕೇಳಿ ಅಜಯ್ಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಅವನ ಹೃದಯ ಕ್ರೋಧ ಮತ್ತು ನೋವಿನಿಂದ ಕುದಿಯಲಾರಂಭಿಸಿತು. ತಾನು ದೇವರೆಂದು ನಂಬಿದ್ದ ಹೆತ್ತವರ ಅಸಲಿ ಬಣ್ಣ ಕಂಡು ಅವನು ದಂಗಾದನು. ಮನುಷ್ಯನ ರೂಪದಲ್ಲಿ ಇಂತಹ ರಾಕ್ಷಸರೂ ಇರಬಲ್ಲರೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ತನ್ನ ಅಜ್ಜನನ್ನು ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸಿಕೊಂಡವರಿಗೆ ಪಾಠ ಕಲಿಸಲೇಬೇಕೆಂದು ಅಜಯ್ ನಿರ್ಧರಿಸಿದನು. ಮೊದಲು ಅವನು ಅಜ್ಜನನ್ನು ಒಂದು ದೊಡ್ಡ ಹೋಟೆಲಿಗೆ ಕರೆದೊಯ್ದು ರುಚಿಕರವಾದ ಊಟ ಮಾಡಿಸಿದನು. ನಂತರ ಅಲ್ಲಿಯೇ ಅವರಿಗಾಗಿ ಒಂದು ಸುಸಜ್ಜಿತ ಕೊಠಡಿಯನ್ನು ಕಾಯ್ದಿರಿಸಿ ಎಲ್ಲಾ ಅಗತ್ಯ ವಸ್ತುಗಳನ್ನು ಒದಗಿಸಿದನು. ಅಜ್ಜ, ನೀವು ಇಲ್ಲಿ ನೆಮ್ಮದಿಯಾಗಿರಿ. ನಾನು ಆಗಾಗ ಬಂದು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಊಟ ಕೊಠಡಿಗೆ ಬರುತ್ತದೆ. ನೀವು ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ ಎಂದು ಹೇಳಿ ಅಜಯ್ ಮನೆಗೆ ಹೊರಟನು. ಅಜಯ್ ಮನೆಗೆ ಬಂದಾಗ ಕವಿತಾ ಬಹಳ ಸಂತೋಷಪಟ್ಟಳು. ಅರೆ ಮಗನೇ, ನೀನು ಬರುವ ವಿಷಯ ತಿಳಿಸಲೇ ಇಲ್ಲವಲ್ಲ. ತಿಳಿಸಿದ್ದರೆ ನಿನ್ನ ಸ್ವಾಗತಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೆವು ಎಂದಳು. ಅಜಯ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಗಂಭೀರವಾಗಿ ಹೇಳಿದನು, ನಾನು ಮೊದಲೇ ತಿಳಿಸಿದ್ದರೆ ಇಂದು ನನ್ನ ಕಣ್ಣಾರೆ ಕಂಡ ದೃಶ್ಯಗಳನ್ನು ಹೇಗೆ ನೋಡಲು ಸಾಧ್ಯವಿತ್ತು? ಅಷ್ಟರಲ್ಲಿ ಕವಿತಾ ತನ್ನ ಪತಿ ನಿತಿನನ್ನು ಕರೆದಳು. ನೋಡಿ, ನಮ್ಮ ಮಗ ಬಂದಿದ್ದಾನೆ ಎಂದು ಅಪ್ಪಿಕೊಳ್ಳಲು ಹೋದಾಗ ಅಜಯ್ ಅವಳ ಕೈಯನ್ನು ಕೊಡವಿದನು. ಅಮ್ಮ, ಮೊದಲು ಅಜ್ಜ ಎಲ್ಲಿದ್ದಾರೆ ಎಂದು ಹೇಳು. ಅವರು ಮನೆಯಲ್ಲಿ ಕಾಣುತ್ತಿಲ್ಲವಲ್ಲ ಎಂದು ಅಜ್ಜನ ಕೋಣೆಯತ್ತ ಹೋದನು. ಅಜ್ಜ ಅಲ್ಲಿಲ್ಲ ಎಂದು ಅವನಿಗೆ ತಿಳಿದಿದ್ದರೂ ಹೆತ್ತವರ ಬಾಯಿಂದ ಸತ್ಯ ಹೊರಹಾಕಲು ಅವನು ಈ ನಾಟಕವಾಡಿದನು. ಕವಿತಾ ಗಾಬರಿಯಿಂದ ಅವನ ಹಿಂದೆ ಬಂದು ಸುಳ್ಳು ನಗೆ ಬೀರುತ್ತಾ ಹೇಳಿದಳು, ನಿನಗೆ ಗೊತ್ತಲ್ಲ ಮಗನೇ, ನಿನ್ನ ಅಜ್ಜ ಮನೆಯಲ್ಲಿ ಸುಮ್ಮನೆ ಕುಳಿತು ಬೋರ್ ಆಗುತ್ತಿರುತ್ತಾರೆ. ಹಾಗಾಗಿ ಸ್ವಲ್ಪ ಹೊರಗೆ ಓಡಾಡಿ ಬನ್ನಿ ಎಂದು ನಾವೇ ಕಳುಹಿಸಿದ್ದೇವೆ. ಈ ಮಾತು ಕೇಳಿ ಅಜಯ್ಗೆ ಅಸಹ್ಯವಾಯಿತು. ರಾತ್ರಿಯಾದರೂ ಅಜ್ಜ ಬಾರದೇ ಇದ್ದಾಗ ಅಜಯ್ ತಂದೆಯನ್ನು ವಿಚಾರಿಸಿದನು. ನಿತಿನ್ ಕಣ್ಣು ತಪ್ಪಿಸುತ್ತಾ, ಮಗನೇ, ನಿನ್ನ ಅಜ್ಜ ಅವರ ಸ್ನೇಹಿತರ ಮನೆಗೆ ಹೋಗಿ 1 ದಿನ ಅಲ್ಲೇ ಉಳಿದುಕೊಳ್ಳುತ್ತಾರೆ. ಚಿಂತೆ ಮಾಡಬೇಡ, ನೀನು ಹೋಗಿ ಮಲಗು ಎಂದನು. ಮರುದಿನ ಬೆಳಿಗ್ಗೆ ಅಜಯ್ ಹೋಟೆಲ್ಗೆ ಹೋಗಿ ಅಜ್ಜನ ಜೊತೆ ಊಟ ಮಾಡಿ ಅವರಿಗೆ ಧೈರ್ಯ ತುಂಬಿದನು. ನಂತರ ಅಜ್ಜನನ್ನು ಕರೆದುಕೊಂಡು ಮನೆಗೆ ಬಂದನು. ಅಜ್ಜ ಮೊಮ್ಮಗನನ್ನು ಒಟ್ಟಿಗೆ ಕಂಡು ನಿತಿನ್ ಮತ್ತು ಕವಿತಾ ಬೆಚ್ಚಿಬಿದ್ದರು. ಮಗನೇ, ಅಜ್ಜೆ ಎಲ್ಲಿ ಸಿಕ್ಕರು ಎಂದು ಕವಿತಾ ಕೇಳಿದಳು. ಅಜಯ್ ಸಿಟ್ಟಿನಿಂದ ಹೇಳಿದನು, ನೀವು ನನಗೆ ಸರಿಯಾಗಿ ಹೇಳಲೇ ಇಲ್ಲ, ಆದರೆ ನಾನೇ ಅಜ್ಜನನ್ನು ಹುಡುಕಿಕೊಂಡೆ. ಮಗನ ಮಾತು ಕೇಳಿ ಹೆತ್ತವರು ತಲೆ ತಗ್ಗಿಸಿದರು. ಅಜಯ್ ಆರ್ಭಟಿಸಿದನು, ನಿಮ್ಮನ್ನು ಹೆತ್ತವರೆಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತಿದೆ. ಇಂತಹ ಕೃತಜ್ಞರನ್ನು ನಾನು ಕಂಡಿಲ್ಲ. ನಿಮಗೆ ನಡೆಯಲು ಕಲಿಸಿದ ತಂದೆಯನ್ನು ರಸ್ತೆಯಲ್ಲಿ ಅಲೆಯುವಂತೆ ಮಾಡಿದಿರಿ. ನಿನ್ನೆ ಏರ್ಪೋರ್ಟ್ ಬಳಿ ಅಜ್ಜ ಚಿಪ್ಸ್ ಮಾರುತ್ತಿರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಮಹಿಳೆಯರು ಮೃದುಹೃದಯದವರು ಎಂದು ಹೇಳುತ್ತಾರೆ, ಆದರೆ ನೀವು ಅಪ್ಪನ ಸಮಾನವಾದ ವೃದ್ಧರ ಜೊತೆ ಹೀಗೆ ಹೇಗೆ ಮಾಡಬಲ್ಲಿರಿ? ಅಪ್ಪ, ನಿಮಗಂತೂ ನರಕದಲ್ಲೂ ಜಾಗ ಸಿಗುವುದಿಲ್ಲ. ಮಗನಾಗಿ ತಂದೆಯ ನೋವು ತಿಳಿಯಲಿಲ್ಲವೇ? ನಾಳೆ ನಾನು ನಿಮ್ಮನ್ನು ಹೀಗೆ ನಡೆಸಿಕೊಂಡರೆ ಹೇಗನಿಸುತ್ತದೆ? ಈ ದೊಡ್ಡ ಮನೆ ಮತ್ತು ಶೋರೂನ್ ಅಜ್ಜನ ಶ್ರಮದಿಂದ ಕಟ್ಟಿದ್ದು ಎಂಬುದು ನೆನಪಿರಲಿ. ಅವರಿಗೆ ಹಳಸಲು ರೊಟ್ಟಿ ನೀಡಿ ಫ್ಯಾನ್ ಕೂಡ ಇಲ್ಲದ ಕೋಣೆಯಲ್ಲಿ ಇರಿಸಿದಿರಲ್ಲ. ಇಂತಹ ಕೆಲಸವನ್ನು ಯಾರೂ ಆಳಿಗೂ ಮಾಡುವುದಿಲ್ಲ. ಇದಕ್ಕೆ ನಿಮಗೆ ಶಿಕ್ಷೆ ಖಂಡಿತ ಸಿಗಲಿದೆ.
ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಗೆ ಬಂದರು. ನಾನು ಇಲ್ಲಿಗೆ ಬರುವ ಮುನ್ನವೇ ನಿಮ್ಮಿಬ್ಬರ ಮೇಲೆ ದೂರು ನೀಡಿದ್ದೇನೆ ಎಂದು ಅಜಯ್ ಹೇಳಿದನು. ಪೊಲೀಸರನ್ನು ಕಂಡ ತಕ್ಷಣ ನಿತಿನ್ ಮತ್ತು ಕವಿತಾ ಶ್ಯಾಮಲಾಲ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು. ಅಷ್ಟರಲ್ಲಿ ಬಲವಾದ ಪೆಟ್ಟಿನ ಶಬ್ದ ಕೇಳಿಸಿತು. ಶ್ಯಾಮಲಾಲ್ ಅವರು ತನ್ನ ಮಗ ನಿತಿನ್ಗೆ ಬಾರಿಸಿದ ಕೆನ್ನೆಯ ಏಟಿಗೆ ಅವನು ನೆಲಕ್ಕೆ ಬಿದ್ದನು. ಆಗ ಶ್ಯಾಮಲಾಲ್ ಅವರು ಆಕ್ರೋಶದಿಂದ ಹೇಳಿದರು, ಇಂತಹ ಮಕ್ಕಳನ್ನು ಪಡೆಯುವುದಕ್ಕಿಂತ ಮಕ್ಕಳಿಲ್ಲದೇ ಇರುವುದು ಉತ್ತಮವಾಗಿತ್ತು. ಇನ್ಸ್ಪೆಕ್ಟರ್ ಸಾಹೇಬರೇ, ಇವರಿಬ್ಬರನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ತಂದೆಯ ಬಾಯಿಂದ ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಇಬ್ಬರೂ ಕ್ಷಮೆಗಾಗಿ ಬೇಡಲಾರಂಭಿಸಿದರು. ಪೊಲೀಸರು ಅವರನ್ನು ಬಲವಂತವಾಗಿ ಹೊರಗೆ ಎಳೆದುಕೊಂಡು ಹೋಗುತ್ತಿದ್ದಾಗ ಶ್ಯಾಮಲಾಲ್ ಅವರು ತನ್ನ ಮೊಮ್ಮಗ ಅಜಯ್ನ ಕಣ್ಣಲ್ಲಿ ನೀರಿರುವುದನ್ನು ಗಮನಿಸಿದರು. ಅಜಯ್ ತನ್ನ ಹೆತ್ತವರ ಪರಿಸ್ಥಿತಿಯನ್ನು ಕಂಡು ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತಿದ್ದದ್ದು ಅಜ್ಜನಿಗೆ ತಿಳಿಯಿತು. ಅದೇ ಕ್ಷಣದಲ್ಲಿ ಶ್ಯಾಮಲಾಲ್ ಹೇಳಿದರು, ಇನ್ಸ್ಪೆಕ್ಟರ್ ಸಾಹೇಬರೇ, ನಾನು ನನ್ನ ದೂರನ್ನು ಹಿಂಪಡೆಯುತ್ತಿದ್ದೇನೆ. ಇವರಿಬ್ಬರನ್ನು ಬಿಟ್ಟುಬಿಡಿ. ನಂತರ ಇನ್ಸ್ಪೆಕ್ಟರ್ ನಿತಿನ್ ಮತ್ತು ಕವಿತಾ ಅವರಿಗೆ ಕಠಿಣ ಎಚ್ಚರಿಕೆ ನೀಡುತ್ತಾ ಹೇಳಿದರು, ವೃದ್ಧಾಪ್ಯ ಎಂಬುದು ಎಲ್ಲರಿಗೂ ಬರಲೇಬೇಕು. ಇಂದು ನಿಮ್ಮ ತಂದೆ ವೃದ್ಧರಾಗಿದ್ದಾರೆ, ನಾಳೆ ನೀವೂ ಕೂಡ ವೃದ್ಧರಾಗುತ್ತೀರಿ. ನೆನಪಿಡಿ, ನೀವು ಇಂದು ಏನು ಮಾಡುತ್ತೀರೋ ನಾಳೆ ನಿಮಗೆ ಅದೇ ಮರಳಿ ಸಿಗುತ್ತದೆ. ಇಷ್ಟು ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ನಿರ್ಗಮಿಸಿದರು. ಅಜಯ್ ತನ್ನ ಅಜ್ಜನನ್ನು ಅಪ್ಪಿಕೊಂಡನು ಮತ್ತು ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಅಂದಿನಿಂದ ಶ್ಯಾಮಲಾಲ್ ಅವರ ಮಗ ಮತ್ತು ಸೊಸೆ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳಲಾರಂಭಿಸಿದರು. ಅವರ ಪ್ರತಿಯೊಂದು ಸಣ್ಣ ಅಗತ್ಯ ಮತ್ತು ಊಟೋಪಚಾರಗಳನ್ನು ಪೂರ್ಣ ಶ್ರದ್ಧೆ ಹಾಗೂ ಗೌರವದಿಂದ ಗಮನಿಸತೊಡಗಿದರು. ಈಗ ಶ್ಯಾಮಲಾಲ್ ಅವರು ತಮ್ಮದೇ ಮನೆಯಲ್ಲಿ ನೆಮ್ಮದಿ ಮತ್ತು ಗೌರವದಿಂದ ಬಾಳುತ್ತಿದ್ದಾರೆ ಹಾಗೂ ಪ್ರತಿ ಕ್ಷಣವೂ ತಮ್ಮ ಮೊಮ್ಮಗ ಅಜಯ್ನನ್ನು ಮನಸಾರೆ ಹರಸುತ್ತಿದ್ದಾರೆ. ಗೆಳೆಯರೆ, ಈ ಕಥೆ ನಿಮಗೆ ಹೇಗೆ ಅನಿಸಿತು? ಲೈಕ್ ಮತ್ತು ಕಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಹೊಸ ಪ್ರೇರಣಾದಾಯಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮಗೆ ಧನ್ಯವಾದಗಳು.